ಡೈಲಿ ಒಂದೇ ಥರ ಸ್ನ್ಯಾಕ್ಸ್ ತಿಂದು ಒಂದೇ ಥರ ತಿಂಡಿ ತಿಂದು ಬೇಜಾರಾದಾಗ ಹೊಸದಾಗಿ ಏನಾದರೂ ತಿನ್ನಬೇಕು ಚಟ್ಪಟ ಅಂತೇಳಿ ಅನ್ನಿಸ್ದಾಗ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ರುಚಿ ಕೊಡುತ್ತೆ ನೋಡಿರಿ. ತುಂಬ ಕ್ರಿಸ್ಪಿಯಾಗಿದೆ ಅಂತ ಸ್ನ್ಯಾಕ್ಸ್ ರೆಸಿಪಿನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿರಿ ಹೇಗೆ ಮಾಡೋದು ಅಂತ ಹೇಳಿ. ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ತುಂಬ ಮಸಾಲೆ ಇಲ್ಲದೇ ಇರೋ ರೀತಿಯಲ್ಲಿ ಸಿಂಪಲ್ ಆದಂಥ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಇವತ್ತು ಈ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾದರೆ ನೋಡ್ಕೊಳ್ರಿ ಫಟಾಫಟ್ ಅಂಥೇಳಿ ನೀವು ಮಾಡ್ಕೊಂಡು ತಿಂದು ನೋಡಿರಿ ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಈಸಿಯಾಗಿ ವಿಡಿಯೋಗಳನ್ನು ನೋಡ್ಬೋದು. ನೋಡಿರಿ, ಇಲ್ಲಿ ನಾನು ಒಂದು ಕುದಿಸಿದಂಥ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಬಾಯ್ಲ್ ಮಾಡಿದಂಥ ಆಲೂಗಡ್ಡೆಯಿಂದ ಇವತ್ತು ಸ್ನ್ಯಾಕ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ ಹೇಗೆ ಮಾಡೋದಂತೇಳಿ. ತುಂಬ ಈಸಿ ಮೆಥಡ್ನಲ್ಲಿ ಫಟಾಫಟ್ ಅಂಥೇಳಿ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ಆಲೂಗಡ್ಡೆ ಸಿಪ್ಪೆನ ಈ ಥರ ತೆಗೆದುಬಿಟ್ಟು ಕುದಿಸಿದ ಮೇಲೆ ಇದನ್ನೀಗ ಗ್ರೇಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಇದರಲ್ಲಿ ಗಂಟುಗಳು ಏನಿರೋದಿಲ್ಲ, ಸ್ಮೂತ್ ಆದಂಥ ಪೇಸ್ಟ್ ರೀತಿ ಆಗಬೇಕು ಇದು. ಹಾಗಾಗಿ ನೋಡಿರಿ, ಇದನ್ನು ಫಸ್ಟ್ ರೀತಿ ಗ್ರೇಟ್ ಮಾಡ್ಕೊಂಬಿಡ್ರಿ. ಇಲ್ಲಾಂದರೆ ನೀವು ಸ್ಮ್ಯಾಶರ್ ಇದ್ದರೆ ಅದರಿಂದನೂ ನೀವು ಸ್ಮ್ಯಾಶ್ ಮಾಡ್ಕೋಬೋದು. ಬಟ್ ಇದರೊಳಗೆ ಗಂಟು ಇರಬಾರ್ದು, ಪೂರ್ತಿ ಪೇಸ್ಟ್ ಥರ ಇದು ಆಗಬೇಕು. ಈ ಥರ ಆಲೂಗಡ್ಡೆನ ಪೂರ್ತಿ ಗ್ರೇಟ್ ಮಾಡ್ಕೊಳ್ರಿ. ಈಗ ನೋಡಿರಿ, ನಾನಿಲ್ಲಿ ಒಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕೋಣ. ತುಂಬ ಎಣ್ಣೆ ಹಾಕೋದೇನು ಬೇಡ, 1 ಸ್ಪೂನಷ್ಟು ಹಾಕಿದರೆ ಸಾಕು ನೋಡಿರಿ. 1 ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಇದನ್ನು ತವಾ ತುಂಬ ಇದನ್ನು ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ರಿ. ಇದು ಬಿಸಿ ಆಗೋದೇನು ಬೇಡ. ಈಗ ನೋಡಿರಿ, ಇದಕ್ಕೆ 1 ಕಪ್ಪಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನೀರಿನ ಮೆಜರ್ಮೆಂಟನ್ನು ನೆನಪಿಟ್ಕೊಳ್ರಿ. 1 ಕಪ್ಪಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇದು ನೀರು ಕುದಿ ಬರಲಿ. ಈಗ ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ನೀರನ್ನು ಈಗ ಕುದಿಯೋಕ್ಕೆ ಬಿಡೋಣ. ಯಾವಾಗ ನೀರು ಬಾಯ್ಲ್ ಆಗೋಕ್ಕೆ ಬರುತ್ತೋ ಆವಾಗ ನಾವು ಇದಕ್ಕೆ ಹಿಟ್ಟನ್ನು ಆ್ಯಡ್ ಮಾಡಬೇಕು. ಸ್ವಲ್ಪ ನೀರಿದು ಕುದಿ ಬರಲಿ. ನೀರು ಕುದಿ ಬಂದಮೇಲೆ ಹಿಟ್ಟನ್ನು ಹಾಕ್ರಿ, ಅಲ್ಲಿವರೆಗೂ ಹಾಕಕ್ಕೆ ಹೋಗಬೇಡ್ರಿ. ನೋಡಿರಿ, ಇಲ್ಲಿ ಸಣ್ಣಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಯಾವಾಗ ಜಾಸ್ತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿರಿ, ಆವಾಗ ಹಿಟ್ಟನ್ನು ಆ್ಯಡ್ ಮಾಡಿರಿ. ಇಲ್ಲಿ ನೋಡಿರಿ, ನಾನು 1 ಕಪ್ಪು ನೀರಿಗೆ ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ನೀರನ್ನು ಜಾಸ್ತಿ ಹಾಕೋಬೇಕು. ಅಂದರೆ 1 ಕಪ್ಪು ಹಿಟ್ಟಿಗೆ ನೀವು 1.5 ಕಪ್ಪಷ್ಟು ನೀರು ಹಾಕಬೇಕು. ಅಥವಾ 1 ಕಪ್ ನೀರು ಹಾಕ್ಕೊಂಡ್ರೆ ಅರ್ಧ ಕಪ್ಪಷ್ಟು ಹಿಟ್ಟನ್ನು ಹಾಕಬೇಕು. ಈಗ ನೋಡಿರಿ, ನೀರು ಕುದ್ಮೇಲೆ ಹಿಟ್ಟನ್ನು ಹಾಕಿದ್ವಲ್ಲ, ಫ್ಲೇಮನ್ನು ಆಫ್ ಮಾಡಿಬಿಡಿ. ಫ್ಲೇಮ್ ಆಫ್ ಮಾಡಿ ಇದನ್ನು ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈಗೇನಿದೆ ತುಂಬ ನೀರು ಆಗೋದಿಲ್ಲ, ಪರ್ಫೆಕ್ಟ್ ಆದಂಥ ಹದಕ್ಕೆ ಬರುತ್ತೆ. ಅಕಸ್ಮಾತ್ ನೀರೇನಾದರೂ ಜಾಸ್ತಿ ಆಗಿದೆ, ನಮಗೆ ಪರ್ಫೆಕ್ಟ್ ಆದ ವಿಧಾನದಲ್ಲಿ ಬರಲಿಲ್ಲ ಅಂದಾಗ ಸ್ವಲ್ಪ ನೀವು ಎಕ್ಸ್ಟ್ರಾ ಹಿಟ್ಟನ್ನು ಆ್ಯಡ್ ಮಾಡಿಕೊಳ್ರಿ, ನಡೆಯುತ್ತೆ. ಬಟ್ ಅದೇನಂದರೆ ಜಾಸ್ತಿ ನೀರು ಹಾಕಿದರೆ ಇನ್ನೂ ಜಾಸ್ತಿ ಬ್ಯಾಟರ್ ಆಗುತ್ತೆ. ಹಂಗಾಗಿ ನೀವು ಪರ್ಫೆಕ್ಟ್ ಆದಂಥ ವಿಧಾನದಲ್ಲಿ ನೀರನ್ನು ಹಾಕ್ಕೋಬೇಕು. ಈಗ ನೋಡಿರಿ, ಇದು ಫಸ್ಟಿಗೆ ಡ್ರೈ ಅನಿಸುತ್ತೆ, ಬಟ್ ಮಿಕ್ಸ್ ಮಾಡಿದ ಮೇಲೆ ಪೂರ್ತಿ ಈ ಥರ ಆಗುತ್ತೆ ನೋಡಿರಿ. ಈಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡೋಣ. ಈಗ ನೋಡಿರಿ, ಅದೇ ಕಡಾಯಿಗೆ ನಾನಿಲ್ಲಿ ಮತ್ತೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಇದು ಜಸ್ಟ್ ಒಗ್ಗರಣೆಗೋಸ್ಕರ, ತುಂಬ ಎಣ್ಣೆ ಹಾಕಬೇಕು ಅಂತೇನಿಲ್ಲ. 1 ಸ್ಪೂನಷ್ಟು ಹಾಕಿದರೆ ಸಾಕು ನೋಡಿರಿ. ಎಣ್ಣೆ ಚೆನ್ನಾಗಿ ಸ್ವಲ್ಪ ಬಿಸಿ ಆಗಲಿ. ಇದಕ್ಕೆ ಸಿಂಪಲ್ ಆದಂಥ ಒಗ್ಗರಣೆ ಹಾಕೋಣ. ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ನಾನು ಜೀರಿಗೆನ ಹಾಕಿದ್ದೀನಿ. ಜೀರಿಗೆ ಸ್ವಲ್ಪ ಚಿಟ್ಪಟ ಅಂಥೇಳಿ ಸಿಡಿಲಿ. ಈಗ ಇದಕ್ಕೆ ನಾವು ಫಸ್ಟ್ ಏನು ಗ್ರೇಟ್ ಮಾಡಿ ತೊಗೊಂಡಿರ್ತೀವಲ್ವ, ಆ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. ನೋಡಿರಿ, ಸ್ವಲ್ಪ ಕೂಡ ಗಂಟಿಲ್ಲ, ಏನಿಲ್ಲ, ನೀಟಾಗಿ ಬಂದಿದೆ ಆಲೂಗಡ್ಡೆ. ಇದೇ ರೀತಿಯೇ ಬರಬೇಕು. ಆವಾಗ ನಮಗಿಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ಯಾವುದೇ ರೀತಿ ಗಂಟುಗಳು ಉಳಿಯೋದಿಲ್ಲ, ಚೆನ್ನಾಗಿ ಬರುತ್ತೆ ಬ್ಯಾಟ್ರ್. ಈಗ ನೋಡಿರಿ, ಇದಕ್ಕೆ ಸ್ವಲ್ಪ ಸ್ಪೈಸಸನ್ನು ಆ್ಯಡ್ ಮಾಡೋಣ. ಇಲ್ಲಿ ಟೇಸ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ಆಮೇಲೆ ನೋಡಿರಿ, ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದೊಂದೇ ಮಸಾಲನ ನೋಡಿರಿ ನಾನು ಬಳಸ್ತಾ ಇರೋದು. ನಿಮ್ಮ ಹತ್ರ ಯಾವುದಿದೆ, ಚಿಕನ್ ಮಸಾಲ ಆಗಿರ್ಬೋದು ಅಥವಾ ಧನಿಯಾ ಪುಡಿ ಯಾವುದಾದ್ರೂ ನೀವು ಹಾಕ್ಬೋದು. ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ 1 ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂಥೇಳಿ. ಇಷ್ಟೇ ಮಸಾಲಾನ, ಸಿಂಪಲ್ ಆಗಿರುವಂಥ ಮಸಾಲ ಯೂಸ್ ಮಾಡ್ಕೊಂಡು ಇವತ್ತು ಈ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಈಗೇನು ಒಗ್ಗರಣೆ ಹಾಕಿದ್ವಲ್ಲ, ಆ ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ರಿ. ಜಸ್ಟ್ ಇದನ್ನು ನಾವು ಹಾಕಿರೋದೆಲ್ಲ ಮಿಕ್ಸ್ ಮಾಡಿದ್ರೆ ಸಾಕು ನೋಡಿರಿ, ಚೆನ್ನಾಗಿ ಬರುತ್ತೆ. ಈ ರೀತಿ ನೋಡಿರಿ, ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು
ಇದನ್ನು ಸಹಿತ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡಬೇಕು. ಯಾಕಂದರೆ ಬಿಸಿ ಇರಬೇಕಾದ್ರೆ ನಮಗೇನು ಮಾಡೋಕ್ಕಾಗೋದಿಲ್ಲ. ಈಗ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಸಹಿತ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡಿ. ನೋಡಿರಿ, ಯಾವುದೇ ಗಂಟುಗಳೆಲ್ಲ ಏನಿಲ್ಲ, ಪೂರ್ತಿ ಸ್ಮೂತ್ ಆದಂಥ ಬ್ಯಾಟರ್ ಇಲ್ಲಿ ರೆಡಿಯಾಗಿದೆ. ಈಗ ಇದು ತಣ್ಣಗಾಗಲಿ. ಈಗ ನೋಡಿರಿ, ಫಸ್ಟ್ ನಾವೇನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಸ್ವಲ್ಪ ಇದನ್ನು ನಾದ್ಕೊಳ್ರಿ, ಅಂದರೆ ಕರೆಕ್ಟಾದಂಥ ಹದಕ್ಕೆ ಬರುತ್ತೆ ಹಿಟ್ಟು. ಈಸಿಯಾಗಿ ನೀವು ಇದನ್ನು ಲಟ್ಟಿಸ್ಬೋದು, ಅಂದರೆ ಕ್ರ್ಯಾಕ್ಸ್ ಜಾಸ್ತಿ ಬಿಡೋದಿಲ್ಲ ನೋಡಿರಿ. ಈಗ ಇದನ್ನು ಒಂದು ಪೂರ್ತಿ ದೊಡ್ಡದಾದಂಥ ಉಳ್ಳೆನ ಮಾಡಿಕೊಂಡು ಇಲ್ಲಿ ನಾನು ಚಪಾತಿ ರೀತಿಯಲ್ಲಿ ಲಟ್ಟಿಸ್ತಾ ಇದ್ದೀನಿ. ಒಂದೇ ಪೂರ್ತಿ ಉಳ್ಳೆಯನ್ನು ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಚಿಕ್ಕದಾಗಿಯೂ ಮಾಡ್ಕೋಬೋದು, ಅದು ತುಂಬ ಟೈಮ್ ಹಿಡಿಯುತ್ತೆ. ನೀವು ಇದೇ ರೀತಿ ನೋಡಿರಿ, ಪೂರ್ತಿಯಾದಂಥ ಉಳ್ಳಿನ ಒಂದು ದೊಡ್ಡ ಚಪಾತಿ ಲಟ್ಟಿಸ್ಕೊಂಡು ಮಾಡೋದ್ರಿಂದ ಬೇಗನೆ ಆಗುತ್ತೆ, ಟೈಮ್ ತೊಗೊಳ್ಳೋದಿಲ್ಲ ಜಾಸ್ತಿ. ನೋಡಿ, ಈಗ ಇದನ್ನು ಪೂರ್ತಿ ದಪ್ಪನೂ ಬೇಡ, ಪೂರ್ತಿ ತೆಳ್ಳಗೂ ಬೇಡ, ಆ ರೀತಿ ಇದನ್ನು ದೊಡ್ಡದಾದಂಥ ಚಪಾತಿನ ಲಟ್ಟಿಸ್ಕೊಳ್ರಿ. ಸ್ವಲ್ಪನೂ ತೆಳ್ಳಗಾಗಬಾರ್ದು, ತೆಳ್ಳಗಾದರೆ ಪೂರ್ತಿ ಕಟ್ ಆಗಿಬಿಡುತ್ತೆ. ಸ್ವಲ್ಪ ದಪ್ಪ ಆದರೆ ಫ್ರೈ ಮಾಡಿದ್ಮೇಲೆ ಅದು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಮೀಡಿಯಮ್ ರೀತಿಯಲ್ಲಿ ಇದನ್ನು ಲಟ್ಟಿಸ್ಕೋಬೇಕು. ಫಸ್ಟು ಎಡ್ಜಸ್ ಎಲ್ಲ ಲಟ್ಟಿಸ್ರಿ, ಆವಾಗ ಬೇಗ ಹಿಗ್ಗುತ್ತೆ. ನೋಡಿರಿ, ತುಂಬ ಚೆನ್ನಾಗಿ ಒಳ್ಳೆ ಜಿಗಿ ಬಂದಿರುತ್ತೆ ಇದು ಹಿಟ್ಟು. ಈಗ ನೋಡಿರಿ, ಈ ರೀತಿ ನಾನಿಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ಒಂದು ಬೌಲ್ ತೊಗೊಳ್ರಿ, ರೌಂಡ್ ಶೇಪಲ್ಲಿರುವಂಥ ಒಂದು ಬೌಲ್ ತೊಗೊಂಡು ಈಗ ಇದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಕಟ್ ಮಾಡಿದರೆ ನೋಡಿರಿ ಬೇಗನೆ ಆಗುತ್ತೆ. ಒಂದೇ ಟೈಮಲ್ಲಿ ನಾವು ತುಂಬ ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡ್ಬೋದು. ನಿಮ್ಗೆ ಇನ್ನೂ ಸ್ವಲ್ಪ ದೊಡ್ಡದು ಬೇಕಂದರೆ ಇನ್ನೂ ಸ್ವಲ್ಪ ದೊಡ್ಡ ಸೈಜಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬೋದು. ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಚಿಕ್ಕದಾಗಿ ಮಕ್ಕಳಿಗೆ ತಿನ್ನೋಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೋಡಿ, ಇದೇ ರೀತಿ ಎಲ್ಲದನ್ನು ಮಾಡಿಕೊಡ್ರಿ. ಕಟ್ ಮಾಡಿಂದ ಮಿಕ್ಕಿರುವಂಥ ಏನು ಹಿಟ್ಟಿದೆಯಲ್ಲ ಇದನ್ನು ತೆಗೆದುಬಿಟ್ಟು ಮತ್ತೆ ಇನ್ನೊಂದು ಸರಿ ಇದನ್ನು ಲಟ್ಟಿಸ್ಕೊಂಬರೋಣ. ಈಗ ನೋಡಿರಿ, ಇದನ್ನೆಲ್ಲ ನಾನು ಉಳಿದಿರುವಂಥ ಪಾರ್ಟ್ಸ್ ಎಲ್ಲ ತೆಗೆದು ಈಗೇನು ರೌಂಡ್ ಶೇಪ್ನಲ್ಲಿ ಕಟ್ ಮಾಡಿದ್ವಲ್ವ ಅದನ್ನಷ್ಟೇ ತೊಗೊತಾ ಇದ್ದೀನಿ. ಇಲ್ಲಿ ನೋಡಿರಿ, ಇಷ್ಟು ದಪ್ಪ ಇರಬೇಕು, ನಾನು ಎಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ, ಅಷ್ಟು ದಪ್ಪಕ್ಕಿದ್ರೆ ಸಾಕು. ಈಗ ನೋಡಿರಿ, ಆಲೂಗಡ್ಡೆ ಬ್ಯಾಟರ್ ಕೂಡ ಇದು ಮಸಾಲ ತಣ್ಣಗಾಗಿದೆ ಪೂರ್ತಿ. ಈಗ ಇದನ್ನು ಒಂದೊಂದೇ ಸ್ಪೂನಾಗಿ ನಾನು ಇದರೊಳಗೆ ಫಿಲ್ ಮಾಡ್ತಾಯಿದ್ದೀನಿ. ಫಿಲ್ ಮಾಡೋದಂದರೆ ಮಧ್ಯದಲ್ಲಿಟ್ಟು ಫಿಲ್ ಮಾಡೋದೇನು ಬೇಡ. ಇದಕ್ಕೆ ನೋಡಿರಿ, ಪೂರ್ತಿಯಾಗಿ ನಾವು ಈ ಥರ ಇಟ್ಟು ಸ್ಪ್ರೆಡ್ ಮಾಡಬೇಕು, ಅಂದರೆ ತೆಳ್ಳಗೆ ಒಂದು ಲೇಯರ್ ರೀತಿಯಲ್ಲಿ ಸ್ಪ್ರೆಡ್ ಮಾಡಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ನೀವು ಮಧ್ಯದಲ್ಲೇ ಇಟ್ಟು ಇದನ್ನು ಫಿಲ್ ಮಾಡಿದ್ರೆ ಏನಾಗುತ್ತೆ, ಒಂದೇ ಹತ್ತಿರ ಆಲೂ ಮಸಾಲ ಉಳ್ಕೊಂಡು ತಿನ್ನಬೇಕಾದ್ರೆ ಚೆನ್ನಾಗಿರೋದಿಲ್ಲ. ಈ ರೀತಿ ಒಂದು ಸ್ಪೂನಿಂದ ನೀವು ಇದ್ರ ತುಂಬ ಪೂರ್ತಿಯಾಗಿ ಇದನ್ನು ಸ್ಪ್ರೆಡ್ ಮಾಡಿಕೊಳ್ರಿ, ಅವಾಗ ಏನಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ, ಫ್ರೈ ಮಾಡಬೇಕಾದ್ರೂ ಖಡಕ್ಕಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಇದೇ ರೀತಿ ಎಲ್ಲದನ್ನು ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಫೋಲ್ಡ್ ಮಾಡಿರಿ. ಮಸಾಲ ಹೊರಗೆ ಬರದೇ ಇರೋ ರೀತಿ ಇದನ್ನು ಪ್ರೆಸ್ ಮಾಡಿಬಿಡ್ರಿ. ನೋಡಿರಿ, ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ನೋಡಿರಿ, ಹೊಸದಾಗಿ ಕಲಿಯೋರು ಸಹಿತ ಈಸಿಯಾಗಿ ಇದನ್ನು ಮಾಡ್ಕೋಬೋದು. ಆಮೇಲೆ ಟೇಸ್ಟ್ ಕೂಡ ಜಬರ್ದಸ್ತ್ ಇರುತ್ತೆ, ಯಾಕಂದರೆ ಸಿಂಪಲ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಮಸಾಲೆಗಳು ಬೇಕು ಅಂದರೆ ನೀವು ಇದಕ್ಕೆ ಆಮ್ಚೂರು ಪುಡಿ ಆಗಿರ್ಬೋದು ಅಥವಾ ಜೀರಿಗೆ ಪುಡಿ, ಯಾವುದು ನಿಮಗೆ ಸ್ಪೈಸಸ್ ಇಷ್ಟನೋ ಅದನ್ನೇ ಯೂಸ್ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನೋಡಿರಿ, ಇಷ್ಟು ಸ್ನ್ಯಾಕ್ಸನ್ನು ಇಲ್ಲಿ ನಾನು ತೊಗೊಂಡು ಬಂದಿದ್ದೀನಿ. ಅಂದರೆ ಒಂದು ಆಲೂಗಡ್ಡೆ ಮತ್ತು ಒಂದು ಅರ್ಧ ಕಪ್ ಗೋಧಿ ಹಿಟ್ಟಿನಲ್ಲಿ ಒಂದು ತಟ್ಟೆ ತುಂಬ ಆಗುವಷ್ಟು ಸ್ನ್ಯಾಕ್ಸನ್ನು ಮಾಡ್ಬೋದು. ಈಗ ಇದಕ್ಕೆ ಒಂದು ಸ್ಲರಿನ ರೆಡಿ ಮಾಡೋಣ. 1-2 ಸ್ಪೂನಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಉಪ್ಪು ಹಾಕ್ರಿ. ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟಿನಲ್ಲೂ ಸ್ಲರಿನ ಮಾಡ್ಕೋಬೋದು. ಈಗ 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ನೀರು. ಇಷ್ಟೇ ನೋಡಿರಿ, ಇದಕ್ಕೂ ಕೂಡ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ. ಇದೆಲ್ಲ ಮನೆಯಲ್ಲೇ ನಮಗೆ ಈಸಿಯಾಗಿ ಅವೈಲೇಬಲ್ ಇರ್ತೈತೆ. ಎಲ್ಲರ ಮನೆಯಲ್ಲಿ ಕಿಚನಲ್ಲಂತೂ ಇವು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಂತೂ ಇದ್ದೇ ಇರುತ್ತೆ ನೋಡಿರಿ. ಮೇಯ್ನು ಅದರಲ್ಲಿನೇ ನಾವು ಏನಾದರೂ ರುಚಿಕಟ್ಟಾಗಿ ಮಾಡ್ಕೊಂಡು ತಿನ್ನಬೇಕು ಅಂದಾಗ ಈ ವಿಧಾನದಲ್ಲಿ ಸ್ನ್ಯಾಕ್ಸನ್ನು ಟ್ರೈ ಮಾಡಿರಿ. ಎಲ್ರಿಗೂ ಇಷ್ಟಪಡ್ತಾರೆ ನೋಡಿ, ದೊಡ್ಡವರಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ತಿನ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿರಿ, ಈ ರೀತಿ ಇದನ್ನು ಸ್ಲರಿನ ರೆಡಿ ಮಾಡ್ಕೊಂಡಿವಲ್ಲ. ಈಗ ಒಂದು ಸೈಡಿಗೆ ಎತ್ತಿಡೋಣ, ಎಣ್ಣೆನ ಬಿಸಿ ಮಾಡೋಣ. ಒಂದು ಪಾತ್ರೆನ ಈಗ ನಾನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಆಲ್ರೆಡಿ. ಇದ್ರ ನೀರಿನ ಅಂಶ ಎಲ್ಲ ಹೋದ್ಮೇಲೆ ನಾನು ಇವತ್ತು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು. ನಿಮಗೆ ಹೇಗೆ ಇಷ್ಟನೋ ಆ ರೀತಿ ನೀವು ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು. ಇಲ್ಲಾಂದರೆ ನಿಮಗೆ ಮೊಮೋಸ್ ಥರ ತಿನ್ನೋಕೆ ಇಷ್ಟ ಅನ್ನೋರು ಇದನ್ನು ಸ್ಟೀಮ್ ಮಾಡ್ಬೋದು. ಇಡ್ಲಿ ಪಾತ್ರೆದಲ್ಲಿಟ್ಟು ಇದನ್ನು ಸ್ಟೀಮ್ ಮಾಡಿಕೊಂಡು ತಿನ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ ನೋಡಿರಿ. ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಈಗ ಇದನ್ನು ನೋಡಿರಿ, ಸ್ಲರಿನಲ್ಲಿ ನಾನಿಲ್ಲಿ ಡಿಪ್ ಮಾಡ್ತಾಯಿದ್ದೀನಿ.
ಈ ರೀತಿ ಕೋಟಿಂಗೆಲ್ಲ ಪೂರ್ತಿ ಹಾಕಿರಿ. ಹಿಟ್ಟನ್ನು ಹಾಕಿ ಪೂರ್ತಿ ಕೋಟ್ ಆದಮೇಲೆ ಒಂದು ಸ್ಪೂನಿನ ಸಹಾಯದಿಂದ ಇದನ್ನು ತೊಗೊಂಡು ಎಣ್ಣೆಯಲ್ಲಿ ಡೈರೆಕ್ಟಾಗಿ ಹಾಕಿರಿ. ಆವಾಗ ಮಿಕ್ಕಿರೋಂಥ ಸ್ಲರಿ ಕೂಡ ಉಳ್ಕೊಳ್ಳೋದಿಲ್ಲ, ಚೆನ್ನಾಗಿ ಎಲ್ಲ ಕೆಳಗೆ ಸೋರ್ಬಿಡುತ್ತೆ. ಆವಾಗ ಈಸಿಯಾಗಿ ಬರುತ್ತೆ ನೋಡಿರಿ. ಇಲ್ಲಾಂದರೆ ಕೈಯಿಂದ ಹಾಕಬೇಕು ಅನ್ನೋರು ಕೈಯಿಂದನಾದರೂ ಹುಷಾರಾಗಿ ಹಾಕಿರಿ. ಈಗ ನೋಡಿರಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾಯಿದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕಿರಿ, ಇಲ್ಲಾಂದರೆ ಪರ್ಫೆಕ್ಟಾಗಿ ಫ್ರೈ ಆಗೋದಿಲ್ಲ. ಈಗ ನೋಡಿರಿ ಸ್ಲರಿನಲ್ಲಿ ಡಿಪ್ ಮಾಡಿ ನಾನಿಲ್ಲಿ ಒಂದೊಂದನ್ನೇ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ಲರಿನಲ್ಲಿ ಡಿಪ್ ಮಾಡಿ ಫ್ರೈ ಮಾಡೋದ್ರಿಂದ ಎಣ್ಣೆ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಸ್ನ್ಯಾಕ್ಸು ತುಂಬ ಕ್ರಂಚಿಯಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ನೋಡಿರಿ. ಕೆಲವೊಂದು ಸರಿ ಏನಾಗುತ್ತೆ, ಡೈರೆಕ್ಟಾಗಿ ನಾವು ಹೀಗೆ ಕರೆದಾಗ ನಾರಾಗೋ ಚಾನ್ಸಸ್ ಇರುತ್ತೆ, ಅಂದರೆ ಜಗಿಯೋಕ್ಕಾಗೋದಿಲ್ಲ, ತುಂಬ ಒಂಥರ ಕಷ್ಟ ಆದಂಗೆ ಆಗ್ತೈತೆ. ಈಗ ನೀವು ಸ್ಲರಿನಲ್ಲಿ ಡಿಪ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಹೀಗೇ ಎಲ್ಲದನ್ನು ಹಾಕಿ ಫ್ರೈ ಮಾಡಿಕೊಡ್ರಿ. ನೋಡಿರಿ, ಇಲ್ಲಿ ನಾನು ಶಾಲೋ ಫ್ರೈ ಮಾಡ್ತಾಯಿದ್ದೀನಿ, ಹಾಗಾಗಿ ಜಾಸ್ತಿ ಎಣ್ಣೆ ಹಾಕಿಲ್ಲ. ನೀವು ಡೀಪ್ ಫ್ರೈ ಬೇಕಾದ್ರೂ ಮಾಡ್ಕೋಬೋದು. ಇದು ಮುಳುಗೋ ಅಷ್ಟು ಎಣ್ಣೆನ ಹಾಕಿ ಡೀಪ್ ಫ್ರೈ ಮಾಡ್ಕೋಬೋದು. ಈಗ ಇದನ್ನು ನೋಡಿರಿ ಎರಡು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತಿರುಗಿಸಾಕ್ರಿ. ಇಲ್ಲಾಂದರೆ ನಾವು ಸ್ಲರಿನಲ್ಲಿ ಡಿಪ್ ಮಾಡಿ ಹಾಕಿರೋದ್ರಿಂದ ಒಂದಕ್ಕೊಂದು ಅಂಟೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಹಾಗಾಗಿ ತಿರುಗಿಸಾಕೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಇದು ಫ್ರೈ ಆದಮೇಲೆ ತಿರುಗಿಸಾಕ್ರಿ. ನೋಡಿರಿ ತುಂಬ ಚೆನ್ನಾಗಿ ಫ್ರೈ ಆಗಿದ್ದಾವೆ ನೋಡಿರಿ. ಹೀಗೇ ಎರಡೂ ಕಡೆ ಇದನ್ನು ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಖಡಕ್ಕಾಗಿ ಫ್ರೈ ಮಾಡಿರಿ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿದ್ರೆ ನೋಡಿರಿ ಖಡಕ್ ಕ್ರಿಸ್ಪಿಯಾಗಿ ಫ್ರೈ ಆಗ್ತವೆ. ಆಮೇಲೆ ಒಳಗಡೆನೂ ಕೂಡ ತುಂಬ ಚೆನ್ನಾಗಿ ಬೆಂದಿರ್ತೈತೆ. ನೀವು ಇದನ್ನು ಈಸಿಯಾಗಿ ಸ್ಟೋರ್ ಮಾಡ್ಕೊಂಡು ಕೂಡ ತಿನ್ಬೋದು, ಈ ರೀತಿ ಬಿಸಿ ಬಿಸಿಯಾಗೂ ತಿನ್ಬೋದು ನೋಡಿರಿ. ಎಣ್ಣೆನ ಚೆನ್ನಾಗಿ ಬಸ್ತು ತಗೊಳ್ರಿ. ನಾವು ಇದನ್ನು ಶಾಲೋ ಫ್ರೈ ಮಾಡಿರೋದ್ರಿಂದ ಎಣ್ಣೆ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡಿರೋದಿಲ್ಲ. ನಿಮ್ಗೆ ಬೇಕಾದರೆ ಡೀಪ್ ಫ್ರೈ ಆದರೂ ನೀವು ಮಾಡ್ಕೋಬೋದು. ಇಲ್ಲಿ ನೋಡಿರಿ ಎಣ್ಣೆ ಬಸ್ತಿಗೆ ನಾನು ತೆಗಿತಾ ಇದ್ದೀನಿ. ಇದೇ ರೀತಿ ಎಲ್ಲ ಪೊಟ್ಯಾಟೊ ಸ್ನ್ಯಾಕ್ಸ್ ರೆಸಿಪಿ ಆಗಿರ್ಬೋದು, ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪಿಗಳಾಗಿರ್ಬೋದು, ಲಂಚ್ ಬಾಕ್ಸ್ ರೆಸಿಪಿ, ಕಿಡ್ಸ್ ಸ್ಪೆಷಲ್ ರೆಸಿಪಿ ಎಲ್ಲದನ್ನು ನಮ್ಮ ಚಾನಲಲ್ಲಿ ನಾನು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಹೋಗಿ ನೀವು ಚಾನಲ್ ಓಪನ್ ಮಾಡಿ ನೋಡಿದರೆ ಎಲ್ಲ ಥರದ ಅಡುಗೆ ವಿಡಿಯೋಗಳು ನಿಮಗೆ ಅವೈಲೇಬಲ್ ಇರುತ್ತೆ. ನೀವು ಅಲ್ಲಿ ಚಾನಲ್ ಓಪನ್ ಮಾಡಿ ನೋಡಿದ್ರೆ ಈಸಿಯಾಗಿ ನೀವು ಅಡುಗೆಗಳನ್ನು ಕಲಿಬೋದು. ಹಾಗೆ ರುಚಿಯಾಗಿ ಮಾಡಿಕೊಂಡು ತಿನ್ಬೋದು. ಹೇಗೆ ಬಂತು ಅಂಥೇಳಿ ತಿಳಿಸ್ರಿ. ಹಾಗೆ ಹೆಚ್ಚು ಈ ವಿಡಿಯೋನ ಸಹಿತ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಳ್ರಿ. ಅವರು ಒಂದು ಹೊಸ ಅಡುಗೆ ಕಲ್ತಂಗೆ ಆಗುತ್ತೆ, ಹೊಸ ರುಚಿ ತಿಂದಂಗೆ ಆಗುತ್ತೆ. ಹಾಗೆ ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಳ್ಳೆ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಇನ್ನೂ ಒಳ್ಳೆ ರೆಸಿಪಿಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಬೋದು. ಇಲ್ಲಿ ನೋಡಿರಿ ನಾನಿಲ್ಲಿ ಸೆಕೆಂಡ್ ಬ್ಯಾಚಲ್ಲಿ ಕರಿತಾ ಇದ್ದೀನಿ. ಸೂಪರಾಗಿ ಬಂದಿದೆ ನೋಡಿರಿ. ಒಂದು ಆಲೂಗಡ್ಡೆ, ಒಂದು ಕಪ್ ಹಿಟ್ಟಿನಲ್ಲಿ ನಾವು ಇಷ್ಟೊಂದು ಸ್ನ್ಯಾಕ್ಸನ್ನು ಪ್ರಿಪೇರ್ ಮಾಡಿಕೊಂಡು ತಿನ್ಬೋದು. ಮನೆ ಮಂದಿಗೆಲ್ಲ ಆಗುವಷ್ಟು ಸ್ನ್ಯಾಕ್ಸ್ ಇಲ್ಲಿ ಆಗುತ್ತೆ ನೋಡಿರಿ. ಈಗ ಮಕ್ಕಳು ಏನಾದರೂ ಬೇಕಂತ ಕೇಳ್ತಾನೆ ಇರ್ತಾರೆ, ಈ ರೀತಿ ದಿಢೀರಾಗಿ ಮಾಡಿಕೊಡ್ರಿ. ಎಲ್ರಿಗೂ ಇಷ್ಟ ಆಗುತ್ತೆ. ರುಚಿ ಮಾತ್ರ ಜಬರ್ದಸ್ತ್ ಇರುತ್ತೆ. ಒಂದು ಹೊಸ ಟೇಸ್ಟನ್ನು ಮಾಡ್ದಂಗೆ ಆಗುತ್ತೆ. ಹಾಗಾದರೆ ತಡ ಯಾಕೆ, ನೀವು ಕೂಡ ಇವತ್ತೇ ಇದನ್ನು ಮಾಡ್ಕೊಂಡು ತಿಂದು ನೋಡಿರಿ. ಟ್ರೈ ಮಾಡಿರಿ. ಹೇಗೆ ಬಂತು ಅಂಥೇಳಿ ತಿಳಿಸಿ. ಇದನ್ನು ಕೂಡ ಚೆನ್ನಾಗಿ ಕಡಕ್ಕಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಎಣ್ಣೆ ವಸ್ತು ತೆಗಿತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ಬಿಸಿಯಾಗಿ ಮಾಡಿಕೊಂಡು ತಿನ್ನಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿರಿ ಇಲ್ಲಿ ಎಲ್ಲದನ್ನು ನಾನು ಫ್ರೈ ಮಾಡಿ ತೊಗೊಂಡು ಬಂದಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ನೀವೇನಾದರೂ ಸಮೋಸ, ಕಚೋರಿ ತಿನ್ನಬೇಕು ಅನ್ನಿಸ್ದಾಗ ಈ ರೀತಿ ಒಂದು ಹೊಸ ರುಚಿನ ಮಾಡಿ ನೋಡಿರಿ. ಅದನ್ನೆಲ್ಲ ಮರೆಸುವಷ್ಟು ಟೇಸ್ಟಿಯಾಗಿ ಈ ಸ್ನ್ಯಾಕ್ಸನ್ನು ನೀವು ಮಾಡ್ಕೋಬೋದು ನೋಡಿರಿ. ಹಾಗಾದರೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.